ಬಂದು ಖುಷಿಗ ಮಲ್ಲು ಮಲ್ಲು ಏನ್ ಮಾಡ್ತಾ ಇದೀಯ ಅಂತಾರ ಹಂಗಂತಾರ. ಮಲ್ಲು ಏನ್ ಮಾಡ್ತಾ ಇದೀಯ, ಊಟ ಆಯ್ತಾ, ನಾಷ್ಟ ಆಯ್ತಾ ಅಂತ ಅಂತಾರ. ಈಗ ಕರೀತಾರೆ, ಮಲ್ಲಮ್ಮ ಅಲ್ವಾ, ಮಲ್ಲಮ್ಮರೇ ಬನ್ನಿ ಬಿಗ್ ಬಾಸ್ ಮಲ್ಲಜಮ್ಮ ಬನ್ನಿ, ನಿಮ್ ಊರ್ ಹುಡ್ಗ ಇಲ್ಲಿ ಇದಾನೆ ಈ ಬಿಗ್ ಬಾಸ್ ಮನೊಳಗೆ ಅಂತ ಕರೀತಾರೆ. ಅಲ್ಲಿ ಹೋದ ತಕ್ಷಣ ಫಸ್ಟ್ ಯಾರಿಗ್ ಬುದ್ಧಿ ಹೇಳ್ತೀರಾ? ಅದೇ ಯಾರಿಗಿಲ್ಲ ಅಮ್ಮನಿಗೆ ಹೇಳ್ಬೇಕು. ಏನಂತ ಬುದ್ಧಿ ಹೇಳ್ತೀರಾ? ಏನಮ್ಮ ಎಲ್ರಿಗೂ ಗಲಾಟೆ ಮಾಡ್ಕೋಯ್ತಿಯಲ್ಲ, ಒಟ್ಟು ಮಟ್ಟಿಗೆ ನೀನು ಮಾಡ್ಕೋಗು. ಅವ್ರು ನಿಮ್ ತರ ತಮ್ಮದಿರಂಗಲ್ವಾ, ಅಣ್ಣದಿರಂಗಲ್ವಾ, ಹೇಳ್ಕೋಬೇಕು. ನೀನೆ ಫಸ್ಟ್ ನೀನೆ ಹಂಗ ಹಿಂಗ ತರದಾಕ್ತೀನಿ, ಹಂಗ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ಊರಲ್ಲೇ ಇದೀನಿ, ಇಲ್ಲಿ ಯಾರೋ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನ್ ಆಗ್ಬೇಕು, ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ತಾರೆ, ಬನ್ನಿ ಮಾತಾಡ್ಸೋಣ. ಅಜಯ್ ನಮಸ್ತೆ. ಏನ್ ಕೆಲಸ ಮಾಡ್ತಾ ಇದೀರಾ? ಗಿಲ್ಲಿ ನಟ ಗೊತ್ತಲ್ವಾ ನಿಮ್ಗೆ? ನಿಮ್ಮೂರವ್ರೆ? ಮೊಮ್ಮಗನೇ ಆಗ್ಬೇಕು. ಮೊಮ್ಮಗನೇ ಆಗ್ಬೇಕಾ? ಓಕೆ. ಏನ ಕೆಲಸ ಮಾಡ್ತಾ ಇದ್ರಿ? ಮುಳ್ಗಿಡ ಅಂತ ಕಿತ್ತಾಕ್ತಾ ಇದ್ದಿ. ಮೊಮ್ಮಗನೇ ಆಗ್ಬೇಕಾ? ಮೊಮ್ಮಗನೇ ಆಗ್ಬೇಕು. ನಮ್ಮನೇಲೆ ಊಟ ಬಂದ್ರೆ ಊಟ ಮಾಡೋದು, ನಮ್ಮನೆಗ್ ಬಂದಾಗ ಮಾತ್ರ ನಮ್ಮನೆಗೆ ಬತ್ತಿದ್ರು. ಬಂದು ನಮ್ಮನೇಲಿ ಚಾರ್ಜ್ ಹಾಕೊಂಡು ಮೊಬೈಲ್ ಮನಗಿದು ಕೂತಿದ್ದು, ಏನ ಕೊಟ್ರೆ ತಿಂದ್ಕೊಂಡು ಹೋಯ್ತಿದ್ರು. ಈಗ ಬಿಗ್ ಬಾಸ್ ನೋಡ್ತಿದ್ರಲ್ವಾ, ಹೆಂಗ್ ಅನ್ಸುತ್ತೆ? ಚೆನ್ನಾಗ್ ಬರ್ಲಿ ಅಂತ. ಈಗ ಗೆಲ್ತಾರ? ಗೆಲ್ತಾರ, ಪಕ್ಕ ಗೆಲ್ತಾರ. ಇದು ಯಾರು ಇಷ್ಟ ಆಗ್ತಾರೆ? ಇವ್ರು ಗಿಲ್ಲಿ ನಟರ. ಅವ್ರು ಬಿಟ್ರೆ ಬೇರೆ ಯಾರು ಇಷ್ಟ ಆಗ್ತಾರೆ? ನಮಗೆ ಇನ್ಯಾರು ಬೇರೆ ಯಾರು ಇಷ್ಟ ಇಲ್ಲ, ಗಿಲ್ಲಿ ನಟರ. ಯಾರ್ ಕಂಡ್ರೆ ಇಷ್ಟ ಇಲ್ಲ? ನಮ್ ಯಾರು ಅಂತಾರೆ ಅಂತೇಳ ಒಮ್ಮನ ಹೆಸರು ಅದೇಂತವಳೆ ಅಂತ. ಅವ್ರೇ ಒಂಚೂರು ಗಲಾಟೆ ಮಾಡ್ತಾರಲ್ಲ, ಎಲ್ರ ಜೊತೆಲೂ ಗಲಾಟೆ ಮಾಡ್ತಾರ. ಗಿಲ್ಲಿ ಜೊತೆ ಗಲಾಟೆ ಮಾಡ್ತಾರೆ, ಎಲ್ರ ಜೊತೆಲೂ ಮಾಡ್ತಾರ. ಗಿಲ್ಲಿ ಜಟಿ ಅಂತ ಹೇಳಿ ಎಲ್ರ ಜೊತೆಲೂ ಗಲಾಟೆ ಮಾಡ್ತಾರ. ಏನ್ ಹೇಳ್ತೀರಾ? ಅಮ್ಮನೇ ಸರಿ ಇಲ್ಲ ಅಂತ ಅಲ್ಲಿ ಕಿರಿಕ್ ಮಾಡ್ತಾಳೆ ಪಾಪ ಹುಡುಗಿ, ಅಮ್ಮ ಅಜ್ಜಿ ಮಲ್ಲಮ್ಮ ಅವ್ರೆಲ್ಲ ಚೆನ್ನಾಗ್ ಮಾಡ್ತಾರೆ. ಇವ್ರೊಬ್ರೇ ಹಂಗ್ ಗಲಾಟೆ ಮಾಡೋದು. ಜಾನ್ವಿ ಅವ್ರೇನ್ ಅಷ್ಟೇ ಇದಾಗಿಲ್ಲ. ಅಲ್ಲಿ ಯಾರು ಡವ್ ಮಾಡ್ತಾರೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನಾಟಕ ಮಾಡ್ತಾರೆ. ಡವ್ ಅಂದ್ರೆ ನಾಟಕ, ಯಾರು ನಾಟಕ ಮಾಡ್ತಾರೆ ಅನ್ಸುತ್ತೆ? ಎಲ್ಲಿ ಯಾರಿಲ್ಲ, ಇವ್ರೊಬ್ರೇ ನಮ್ಗೆ ಚೆನ್ನಾಗಿ ಇದಾಗೋದು. ಯಾರು ಅಲ್ಲಿ ಗಿಲ್ಲಿ ನಾಟ. ಅಲ್ಲ ಗಿಲ್ಲಿ ಓಕೆ, ನಾಟಕ ಯಾರು ಮಾಡ್ತಾರೆ ಅನ್ಸುತ್ತೆ? ನಾಟಕ ಇವ್ರೆಲ್ಲ ನಾಟಕ ಇದ್ ಮಾಡ್ತಾರ. ಗಿಲ್ಲಿ ನಾಟಕ ಇದು ಚಂದ ಬತ್ತೇರೋರು, ಚೆನ್ನಾಗ್ ಬತ್ತಿರೋದವ್ರು. ಈ ಡವ್ ಮಾಡ್ತಾರೆ ಅಂತ ಗೊತ್ತಾ? ಡವ್ ಮಾಡ್ತೀಯ ನೀನು ಅಂತ ಚೆನ್ನಾಗ್ ಆಡದಿರೋರು ಯಾರು? ಅಲ್ಲಿ ಯಾರ ನಾನೇನ್ ಅವ್ರ ಪರಿಚಯ ಮಾಡ್ಕೊಂಡಿಲ್ಲ ಅವ್ರ. ಆಮೇಲೆ ಗಿಲ್ಲಿ ನಟ ಇಲ್ಲಿ ಬಂದಾಗ ನಿಮ್ಮನ್ನ ಏನಂತ ಮಾತಾಡ್ತಾರೆ? ಮಲ್ಲು ಅಂತಾನ. ನಿಮ್ಮ ಹೆಸರು ಮಲಜಮ್ಮ ಅಂತ. ಬಂದು ಖುಷಿಗ ಮಲ್ಲು ಮಲ್ಲು ಏನ್ ಮಾಡ್ತಾ ಇದೀಯ ಅಂತಾರ. ಹಂಗಂತಾರ. ಮಲ್ಲು ಏನ್ ಮಾಡ್ತಾ ಇದೀಯ, ಊಟ ಆಯ್ತಾ, ನಾಷ್ಟ ಆಯ್ತಾ ಅಂತ ಅಂತಾರ. ಈಗ ಫೇಮಸ್ ಆದ್ಮೇಲೆ ಯಾವಾಗ್ಲೂ ಬಂದ್ರು ಹಂಗೆ ಅನ್ನೋದು. ಫೇಮಸ್ ಆದ್ಮೇಲೆ ಅದೇ ಅದು ಅನ್ನೋದು ಮಾತ್ರ ಮಾತಾಡ್ಸ್ತಾರ, ಮಾತ್ರ ಹೋಗುದಿಲ್ಲ. ಸೆಲೆಬ್ರಿಟಿ ತರ ನಾನು ಸೆಲೆಬ್ರಿಟಿ ಏನೇನು ಇಲ್ಲ. ಒಳ್ಳೆ ತಾಂದಲೆ ನಮ್ಮನೇಲೆ ಉಣ್ಕ, ನಮ್ಮನೇಲೆ ಏನ್ ಬೇಕಾದ್ರೆ ತಕ್ಕಂದ್ ಊಟ ಮಾಡ್ತಾರ. ಇದು ನಿಮ್ದೇನ ಹೊಲ? ನಮ್ಮದೇ. ನಿಮ್ಮ ಕುರಿ ಇದಾವ? ಕುರಿ ಒಂದ್ 2-3 ಅಷ್ಟೇ. ಇದ್ ಮಾಡ್ತಾರೆ. ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಮ್ಮ ಮಕ್ಕಳು ಬೆಂಗಳೂರಲ್ಲ ಅವ್ರೆ. ಎಲ್ಲ ನಮ್ಮ ಮಕ್ಕಳು ಆರ್ಗನ, ನನ್ ಮೊಮ್ಮಕ್ಕಳು ಆರ್ಗನ ಅವ್ರು. ಎಲ್ಲ ಜೊತೆ ಈಗ ಓಟ್ ಹಾಕ್ತಾರ ನಿಮ್ ಮಕ್ಕಳೆಲ್ಲ ಅವ್ರಿಗೆ? ಹಾಕ್ತಾರ. ಆಯ್ತು. ಯಾರಂದ್ರೆ ಏನು ಜಗಳ ಇಲ್ಲ. ಅಲ್ಲ ಈ ಗಿಲ್ಲಿ ನಟ ಈಗ ಅಲ್ಲಿ ಜಗಳ ಮಾಡ್ತಾರ ಗೊತ್ತಾ, ಅಶ್ವಿನಿ ಗೌಡ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋಮ್ಗೆ ಏನೋ ಇದ್ ಮಾಡ್ತಾಳ, ಗಲಾಟೆ ಮಾಡ್ತಾರಲ್ಲ, ಒಂಥರ ಇವನು ಒಂಥರ ಕಾಮಿಣಿ ಮಾಡ್ಬಿಡ್ತಾರ. ಹೋಗಮ್ಮ ಅನ್ಕನ್ಕ ಗಲಾಟೆ ಮಾಡ್ಕೊ ಬಂದ್ಬಿಡ್ತಾರ ಅಷ್ಟೇ. ಇಲ್ಲಿ ಗಿಲ್ಲಿ ನಟ ಇಲ್ಲಿ ಇದ್ದಾಗ ಯಾರ ಜೊತೆ ಜಗಳಾಡಿದ್ರ? ಯಾರ ಜೊತೆಲ್ವ ಒಂದ್ ದಿವ್ಸ ಚಿಕ್ಕದ್ರಲ್ಲಿ ಮಾಮೂಲಿ ಇಷ್ಟ ಉದ್ದ ಇದ್ದಾಗ ಮಾಮೂಲಿ ಕುಣುಕ ಪಾಣುಕ ಈಗ ಪೂಜೆ ಗೀಜೆ ಒತ್ಕೊಂಡು ಕುಣುಕ ಪಾಣಕ್ ಹೋಯ್ತಿವ್ರಿ, ತಾಂಟ ಗಿಂಟ ಬಿಡಿದ್ರೆ ಅಷ್ಟೇನೆ. ಇನ್ ಯಾ ಕೆಟ್ಟ ಬುದ್ಧಿ ದೇವ್ರು ಮಾಡ್ತಾರಲ್ಲ ಊರೊಳಗೆ, ಕುಣಕ್ ಗಿಣಕ್ ಹೋಯ್ತಿದ್ರ ಅಷ್ಟೇ. ಇನ್ನೇನ್ ಕೆಟ್ಟ ಬುದ್ಧಿ ಇದ್ದೆ. ಈಗ ನಿಮ್ಮನ್ನ ಬಿಗ್ ಬಾಸ್ ನೋಡಿದೀರಾ, ನಿಮ್ಮನ್ನ ಕರೀತಾರೆ, ಮಲ್ಲಮ್ಮ ಅಲ್ವಾ, ಮಲ್ಲಮ್ಮರೇ ಬನ್ನಿ ಬಿಗ್ ಬಾಸ್ ಮಲ್ಲಜಮ್ಮ ಬನ್ನಿ, ನಿಮ್ ಊರ್ ಹುಡ್ಗ ಇಲ್ಲಿ ಇದಾನೆ ಈ ಬಿಗ್ ಬಾಸ್ ಮನೊಳಗೆ ಅಂತ ಕರೀತಾರೆ. ಅಲ್ಲಿ ಹೋದ ತಕ್ಷಣ ಫಸ್ಟ್ ಯಾರಿಗ್ ಬುದ್ಧಿ ಹೇಳ್ತೀರಾ? ಅದೇ ಯಾರಿಗಿಲ್ಲ ಅಮ್ಮನಿಗೆ ಹೇಳ್ಬೇಕು. ಏನಂತ ಬುದ್ಧಿ ಹೇಳ್ತೀರಾ? ಏನಮ್ಮ ಎಲ್ರಿಗೂ ಗಲಾಟೆ ಮಾಡ್ಕೋಯ್ತಿಯಲ್ಲ, ಒಟ್ಟು ಮಟ್ಟಿಗೆ ನೀನು ಮಾಡ್ಕೋಗು. ಅವ್ರು ನಿಮ್ ತರ ತಮ್ಮದಿರಂಗಲ್ವಾ, ಅಣ್ಣದಿರಂಗಲ್ವಾ, ಹೇಳ್ಕೋಬೇಕು. ನೀನೆ ಫಸ್ಟ್ ನೀನೆ ಹಂಗ ಹಿಂಗ ತರದಾಕ್ತೀನಿ, ಹಂಗ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಮುಚ್ಕೇರ್ರಿ ಗಿಚ್ಕೇರ್ರಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ಬೇಕು. ಹೇಳ್ತೀರಾ? ಈಗ ಅವ್ರು ಹೇಳ್ತಾರೆ, ಇಲ್ಲ ನಾನ್ ಹಿಂಗೆ ಮಾತಾಡೋದು, ಸುಮ್ನೆ ರಜಿ ನೀವು ಹಿಂಗೆ ಮಾತಾಡೋದು ಅಂತೀರಾ, ಆಗೇನ್ ಮಾಡ್ತೀರಾ? ಆಗ ಹೇಳ್ಬೇಕು. ಒಳಗ ಏನು ಹಂಗೆ ಅಂತ ಅಂದ್ರೆ ಯಾರು ಕೇಳ್ಬಿಟ್ಟಾರ? ಈಗ ಯಾರು ಕೇಳೋದಿಲ್ಲ ನಿನ್ ಮಾತ. ನಿಂತವಿದ್ರೆ ನಿನ್ಗೆ ಆಯ್ಸ್ತಿದ್ರೆ ಹಣ ಇದ್ರೆ ನಿಂತವದೆ. ಈಗ ಯಾರು ನಿನ್ ಮಾತು ಕೇಳೋದಿಲ್ಲ ಅಂತ, ಯಾರು ಕೇಳೋದಿಲ್ಲ. ಗಿಲ್ಲಿಗೆ ಏನ್ ಹೇಳ್ಬತ್ತೀರ ಅಲ್ಲಿ?
ಏನಾರ ಒಳ್ಳೆ ತಂದ್ರೆ ಹೋಗಪ್ಪ ಮುಂದೆ ಬಪ್ಪ ಹ್ಮ್. ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕು. ಅದು ಬಿಟ್ರೆ ಈಗ ಅವ್ರ ಜೊತೆ ಪೇರ್ ಆಗಿದಲ್ಲ ಕಾವ್ಯ ಅವ್ರಿಗೆ ಏನ್ ಹೇಳ್ಬಿಡ್ತೀರಾ? ಅವ್ರಿಗೂ ಹೋಗವ ಮಟ್ಟಿಗೆ ಮಾಡ್ಕೋಗವ ಹ್ಮ್ ಹ್ಮ್ ಇಲ್ಲಿ ಜೊತೆಲಿ ಅಂತ ಹೇಳ್ಬಿಟ್ಟು ಬರ್ಬೇಕು. ಹ್ಮ್. ಮತ್ತೆ ಬೇರೆ ಯಾರಿಗ್ ಬುದ್ಧಿ ಹೇಳ್ತೀರಾ ಅಲ್ಲಿ? ಇನ್ಯಾರಿಗೂ ಹೇಳಿಲ್ಲ, ಯಾರು ಪರಿಚಯ ಇಲ್ಲ. ಒಟ್ನಲ್ಲಿ ಈ ಅಮ್ಮಂಗ್ ಅಂತ ಹೇಳ್ಬೇಕು ನೀವು. ಅಮ್ಮನ್ಗೊಂದ್ ಹೇಳ್ಬೇಕು. ಗಿಲ್ಲಿ ನಟ ಅವರು ಮದ್ವೆ ಬಗ್ಗೆ ಹೇಳೋದಾದ್ರೆ ಕಾವ್ಯ ಏನ್ ಮದ್ವೆ ಸುದ್ದಿ ಮದ್ವೆ ಆಗುದಿಲ್ಲ ಅಂತಂದ್ರೆ ಆಗ್ಮ ಸುಮ್ಗಿರಮ್ಮ ಹ್ಮ್. ಏನ್ ಮಲ್ಲು ಮದುವೆ ಅಂತಿದ್ಯಲ್ಲ ಅಂತ ಅಂತಾರ ಅಷ್ಟೇ. ಏ ಮಲ್ಲು ಮದ್ವೆ ಅಂತ. ಹ್ಮ್. ಈಗ ಕಾವ್ಯ ಪೇರ್ ಹೆಂಗಿದೆ ಅವ್ರದ್ದು? ಏ ಕಾಣಿ ಅಂತ ನನ್ನ ಇಷ್ಟ. 2-3 ಐಕ್ಳು ಹಂಗೆ ಬೈದ ಇಲ್ಲಿ ಒಬ್ಬಳು ಬೈದ. ಹ್ಮ್. ಅವ್ರು ಏನು ಇದಮ್ಮ ಇಷ್ಟಪಡ್ನಿಲ್ಲ ಅವ್ರು. ಯಾರನ್ನ ಇಷ್ಟಪಡ್ಲಿಲ್ಲ? ಯಾರನ್ನು ಇಷ್ಟಪಡ್ನಿಲ್ಲ ಯಾರು ಅವ್ರು. ಗಿಲ್ಲಿ? ಸುಮ್ಗ ಹೋಗ್ ಖುಷಿ ಹಂಗ ಹೋಗ್ತ ಮನೆಗ್ ಹೋದ್ ಮಟ್ಟ ವೈಗಳ ಮೇಲೆ ಎಲ್ಲ ಹಂಗ್ ಮನಿ ಕತಿಲಿ ಯಾಕ್ಲ ಸೋಮ್ಗಿರಮ್ಮ ಅಂತ ಅಂತಾರ. ಈಗ ಕಾವ್ಯ ಅವ್ರನ್ನ ಮದ್ವೆ ಆಗ್ತಾರ ಅವ್ರ ಏನಾದ್ರು? ಏ ನಾನ್ ಇಷ್ಟ ಕಾಣಿ ಅಂತ. ಸುಮ್ನೆ ಸುಮ್ಮ ಸಮಸ್ಯೆ ಮಾಡ್ತಾವ್ರ. ಸಮಸ್ಯೆ ಮಾಡ್ತಾರೆ. ಮದ್ವೆ ಆದ್ರೆ ನಿಮ್ಗೆ ಒಪ್ಕೆನಾ? ಮದ್ವೆ ಆಗದ್ರ ಒಪ್ಕನ. ಸೊಸೆ ಈ ಊರ್ ಸೊಸೆಯಾಗಿ ಬಂದ್ರೆ ಒಪ್ಗೆ. ನಿಮ್ಮ ಒಪ್ಪಿಗೆ ಸಿಕ್ಕಿದೆ? ಚೆನ್ನಾಗದ ಆದ್ರೆ ಒಪ್ಗೆ. ಚೆನ್ನಾಗಿದೆ. ಈ ಅವ್ರೇನಾರು ಚೆನ್ನಾಗ್ ಮದ್ವೆ ಆಗಿ ಬರ್ತಾರೆ ಅನ್ಕೊಳ್ಳಿ, ಕುರಿಕಾಯ ಕರಿತೀರ ಅವ್ರನ್ನು? ಯಾರ ಹುಡ್ಗಿನ? ಯಾವ ಕುರಿ ಮೇಯಿಸ್ತಾಳೆ ಇಲ್ಲಿ ಅವಳು? ಯಾ ಕುರಿ ಮೇಯಿಸಳ ಅವಳು? ಯಾವ ಕುರಿನೂ ಮೇಯಿಸಲ್ಲ. ಈಗ ನಿಮ್ ಮಗ ಇಲ್ಲಿ ಇಷ್ಟೆಲ್ಲ ಕುರಿ ಮೇಯಿಸ್ತಿದ್ರು, ಬಂಡೂರ್ ಕುರಿಯ. ಈಗ ಅಲ್ಲಿರೋ ಕುರಿಗಳು ಮೇಯಿಸ್ತಾವ್ರೆ ಅಂತ ಗೊತ್ತೀರಾ? ಎಲ್ಲಿ ಕುರಿ? ಇದು ಅಲ್ಲಿ ಇಲ್ಲಿ ಅಲ್ಲಿಗೆ ಹೋಗುದು ಇಲ್ಲಿಗೆ ಹೋಗುದು ಕಾಮಿಣಿ ಮಾಡ್ಬಿಟ್ಟು ಬರ್ತಾರ ಅಷ್ಟೇ ಅವ್ರು. ಈಗ ನಿಮ್ಮ ಮೊಮ್ಮಗ ಈಗ ಸದ್ಯಕ್ಕೆ ನಿಮಗೆ ಮೊಮ್ಮಗ ಆಗಿದ್ರು, ಈ ಊರಲ್ಲಿ ಸ್ವಲ್ಪ ಫೇಮಸ್ ಆಗಿದ್ರು, ಕಾಮಿಡಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ರು. ಇವಾಗ ನೀವು ಕರ್ನಾಟಕದಲ್ಲಿ ಯಾರ ಹತ್ರ ಹೋಗಿ ಮೈಕ್ ಹಿಡಿದ್ರು ಬಿಗ್ ಬಾಸ್ ನೋಡ್ತೀರಾ, ಯಾರ ಇಷ್ಟ ಅಂದ್ರೆ ಗಿಲ್ಲಿ ಅಂತಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ ಮುಂದೆ ಬರ್ಲಿ ಅವನು ಅಂತ ನೆನೆಸ್ಕತೀನಿ. ತೃಪ್ತಿಯಿಂದ ಖುಷಿ ಆಗ್ತಿದೆ. ಏನ್ ಹೇಳ್ತೀರಾ ಜನಗಳಿಗೆ? ಏನ್ ಹೇಳ್ತೀರಾ? ಒಳ್ಳೇದಾಗ್ಲಿ ಬರ್ಲಿ ಮುಂದೆ ಬರ್ಲಿ ಅಂತ ಹೇಳ್ತಾನ ಜನಗಳಿಗೆ. ನಮ್ ಮಗನ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ? ನನ್ ಮೊಮ್ಮಗನ ಸಪೋರ್ಟ್ ಮಾಡ್ರಿ. ಸೋಮ್ಗ ಹೋಗ್ ಖುಷಿ ಹಂಗ ಹೋಗ್ತ ಮನೆಗ್ ಹೋದ್ ಮಟ್ಟ ವೈಗಳ ಮೇಲೆ ಎಲ್ಲ ಹಂಗ್ ಮನಿ ಕತಿಲಿ ಯಾಕ್ಲ ಸೋಮ್ಗಿರಮ್ಮ ಅಂತ ಅಂತಾರ. ಈಗ ಕಾವ್ಯ ಅವ್ರನ್ನ ಮದ್ವೆ ಆಗ್ತಾರ ಅವ್ರ ಏನಾದ್ರು? ಏ ನಾನ್ ಇಷ್ಟ ಕಾಣಿ ಅಂತ. ಸುಮ್ಮ ಸಮಸ್ಯೆ ಮಾಡ್ತಾವ್ರ. ಸಮಸ್ಯೆ ಮಾಡ್ತಾರೆ. ಮದ್ವೆ ಆದ್ರೆ ನಿಮ್ಗೆ ಒಪ್ಕೆನಾ? ಮದ್ವೆ ಆಗದ್ರ ಒಪ್ಕನ. ಸೊಸೆ ಈ ಊರ್ ಸೊಸೆಯಾಗಿ ಬಂದ್ರೆ ಒಪ್ಗೆ. ನಿಮ್ಮ ಒಪ್ಪಿಗೆ ಸಿಕ್ಕಿದೆ? ಚೆನ್ನಾಗದ ಆದ್ರೆ ಒಪ್ಗೆ. ಚೆನ್ನಾಗಿದೆ. ಈ ಅವ್ರೇನಾರು ಚೆನ್ನಾಗ್ ಮದ್ವೆ ಆಗಿ ಬರ್ತಾರೆ ಅನ್ಕೊಳ್ಳಿ, ಕುರಿಕಾಯ ಕರಿತೀರ ಅವ್ರನ್ನು? ಯಾರ ಹುಡ್ಗಿನ? ಯಾವ ಕುರಿ ಮೇಯಿಸ್ತಾಳೆ ಇಲ್ಲಿ ಅವಳು? ಯಾ ಕುರಿ ಮೇಯಿಸಳ ಅವಳು? ಯಾವ ಕುರಿನೂ ಮೇಯಿಸಲ್ಲ. ಈಗ ನಿಮ್ ಮಗ ಇಲ್ಲಿ ಇಷ್ಟೆಲ್ಲ ಕುರಿ ಮೇಯಿಸ್ತಿದ್ರು, ಬಂಡೂರ್ ಕುರಿಯ. ಈಗ ಅಲ್ಲಿರೋ ಕುರಿಗಳು ಮೇಯಿಸ್ತಾವ್ರೆ ಅಂತ ಗೊತ್ತೀರಾ? ಎಲ್ಲಿ ಕುರಿ? ಅಂದ್ರೆ ಬಿಗ್ ಬಾಸ್ ಮನೇಲಿ ಜನಗಳು ಅಲ್ಲಿರೋ ಕುರಿಗಳು ಮೇಯಿಸ್ತಾ ಇದಾರ. ಅಲ್ಲ ಮೇಯಿಸ್ತಾವ್ರೆ ಅಂತ ಅನ್ಸುತ್ತೆ ನಿಮ್ಗೆ ಅಂತ? ಅಲ್ಲಿ ಏನ್ ಮೇಯಿಸೋದಿಲ್ಲ, ಮಾಮೂಲಿ ಕಾಮಿಣಿ ಅದು ಇದು ಅಲ್ಲಿ ಇಲ್ಲಿ ಅಲ್ಲಿಗೆ ಹೋಗುದು ಇಲ್ಲಿಗೆ ಹೋಗುದು ಕಾಮಿಣಿ ಮಾಡ್ಬಿಟ್ಟು ಬರ್ತಾರ ಅಷ್ಟೇ ಅವ್ರು. ಈಗ ನಿಮ್ಮ ಮೊಮ್ಮಗ ಈಗ ಸದ್ಯಕ್ಕೆ ನಿಮಗೆ ಮೊಮ್ಮಗ ಆಗಿದ್ರು, ಈ ಊರಲ್ಲಿ ಸ್ವಲ್ಪ ಫೇಮಸ್ ಆಗಿದ್ರು, ಕಾಮಿಡಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ರು. ಇವಾಗ ನೀವು ಕರ್ನಾಟಕದಲ್ಲಿ ಯಾರ ಹತ್ರ ಹೋಗಿ ಮೈಕ್ ಹಿಡಿದ್ರು ಬಿಗ್ ಬಾಸ್ ನೋಡ್ತೀರಾ, ಯಾರ ಇಷ್ಟ ಅಂದ್ರೆ ಗಿಲ್ಲಿ ಅಂತಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ ಮುಂದೆ ಬರ್ಲಿ ಅವನು ಅಂತ ನೆನೆಸ್ಕತೀನಿ. ತೃಪ್ತಿಯಿಂದ ಖುಷಿ ಆಗ್ತಿದೆ. ಏನ್ ಹೇಳ್ತೀರಾ ಜನಗಳಿಗೆ? ಏನ್ ಹೇಳ್ತೀರಾ? ಒಳ್ಳೇದಾಗ್ಲಿ ಬರ್ಲಿ ಮುಂದೆ ಬರ್ಲಿ ಅಂತ ಹೇಳ್ತಾನ ಜನಗಳಿಗೆ. ನಮ್ ಮಗನ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ? ನನ್ ಮೊಮ್ಮಗನ ಸಪೋರ್ಟ್ ಮಾಡ್ರಿ. ಅಷ್ಟೇನ. ಸರಿ ಅಜ್ಜಿ, ಥ್ಯಾಂಕ್ ಯು.